ಕೊಲ್ಲಾಪುರ ಸಾಜ ಅವೈಲೇಬಲ್ ಐತ್ರಿ. ಹಾಗೇನೆ ಕೂಡ ಅನಾರ್ಕಲಿ ಒಳಗೆ ಇದೊಂದು ಪೀಸ್ ಅವೈಲೇಬಲ್ ಐತಿ, ಇದೊಂದು ಕಲರ್ ಅವೈಲೇಬಲ್ ಐತಿ. ಯಾರಿಗೆ ಬೇಕಾ ಬುಕ್ಕಿಂಗ್ ಮಾಡ್ಕೋರಿ ಫ್ರೆಂಡ್ಸ. ಥ್ಯಾಂಕ್ ಯು. ಇಲ್ಲಿ ನೋಡ್ರಿ ಈಗ ಇದನ್ನ ನಾದಿಡ್ತೀನಿ ಅಂದ್ರೆ ಪಟ್ ಅಂತ ನೆನಿತೈತಿ. ಅನ್ನ ನೋಡ್ರಿ ಎಕ್ಸ್ಟ್ರಾ ಮಾಡಿಟ್ಟಿದ್ನಲ್ಲ ನೀನೆ ಬೆಳಗ್ಗೆ ಒಗ್ಗರಣೆ ಹಾಕಿದ್ರೆ ಆಯ್ತು ಅಂತ ಅಂದ್ಕೊಂಡಿದ್ದೆ. ಬಟ್ ಫ್ರೆಂಡ್ಸ ರಾತ್ರಿ ನಿಮಗೆ ತೋರಿಸಿದ್ದೆ ನೋಡ್ರಿ ಪಲ್ಯ ಊಟ ಮಾಡ್ತಾರೆ ಬಂದು ಯಜಮಾನ್ರು ಅಂತೇಳಿ. ಸಾರು ನೋಡ್ರಿ ಫ್ರೆಂಡ್ಸ್ ಎಷ್ಟು ರುಚಿಯಾಗೈತಿ ತೋರಿಸ್ತೀನಿ ನಿಮಗೀಗ. ಟಮಾಟಿ ಸಾರು ತುಟ್ಟಿಲೇ ತಿನ್ಬೇಕು ಆ ಥರ ಸಾರಾಗೈತಿ. ಮತ್ತು ಚಪಾತಿ ಉಣ್ತಾರಂತಂದ್ರೆ ರಾತ್ರಿ ಹೊರಗಡೆ ಊಟ ಮಾಡಿ ಬಂದಾರ. ಈಗ ಮಾಡಿದ್ದೆಲ್ಲ ಬೆಳಿಗ್ಗೆ ಈಗ ಅದ್ರ ಒಗ್ಗರಣೆ ಹಾಕಿ ಊಟ ಮಾಡ್ಬೋದು, ಇದನ್ನು ಕಾಸು ಉಣ್ಬೋದು, ಇಲ್ಲ ಅನ್ನಂಗಿಲ್ಲ. ಇದಿಷ್ಟು ಖರಾಬಾಯಿತು ಅದಿಷ್ಟು ಮುರಿನೂ ಮಾಡ್ಬೋದು. ಬಟ್ ಮಾಡ್ದಾಗ ತಿನ್ಲಿಕ್ಕೆ ಬರೋಯ್ತು, ಮಾಡಲಾರ್ದಾಗ ಇದು ಮಾಡಿಲ್ಲ ಇದು ಮಾಡಿಲ್ಲ ಇದು ಮಾಡಿಲ್ಲ ಎತ್ತೆತ್ತಿ ತೋರಿಸೋದು. ಅಂದ್ರೆ ಯಾವಾಗ ನಾವು ಮಾಡಿರ್ತೀವಲ್ಲ ಅದನ್ನು ಮಾಡ್ಯಾರ ಅಂತೇಳಿ ನಮಗೆ ಖುಷಿ ಪಡಿಸೋದು ಪರವಾಗಿಲ್ಲ. ಯಾವಾಗೊಂದು ದಿನ ಮಾಡಿರಂಗಿಲ್ಲಲ್ಲ ನಾವೆಷ್ಟೋ ಅನುಸರಿಸ್ಕೊಂಡು ಹೋಗ್ತಿರ್ತೀವಿ ಹೆಣ್ಮಕ್ಳು ಮನೆಯೊಳಗೆ. ಆರು ಗಂಡಸರು ಒಂದು ಪಾಯಿಂಟ್ ಸುತ್ತ ಅನುಸರಿಸ್ಕೊಂಡು ಹೋಗಂಗಿಲ್ಲ. ಮತ್ತು ಎಲ್ಲನೂ ಮಾಡಿನೂ ಒಂದೊಂದು ಸರಿ ನಮಗಿಷ್ಟು ತಲೆನೋವು ಮಾಡ್ತಿರ್ತಾರೆ ಒಬ್ಬೊಬ್ಬರು, ಕೇಳಬೇಡ್ರಿ ಆ ಥರ ಆಗುತ್ತೆ. ಅನ್ನ ಇಟ್ಟು ನೋಡ್ರಿ ಅದನ್ನ ಒಗ್ಗರಣೆ ಹಾಕೀನಿ, ಸಾರು ಕಾಯಿಸಿರ್ತೀನಿ. ಚಪಾತಿ ಮಾಡಿದ್ದೆ ಅದ್ರ ಜೊತೆಗೆ ಹಿಂಗೆ ಬೆಂಡಿಕಾಯಿ ಪಲ್ಯ ಮಾಡೀನಿ. ಮಸ್ತಾಗಿ ಚಪಾತಿನೂ ಮಾಡೀನಿ. ಇನ್ನೂ ಸ್ವಲ್ಪ ಎಕ್ಸ್ಟ್ರಾ ಇಟ್ಟು ಹೋದೈತ್ರಿ, ಅದನ್ನು ಆಮೇಲೆ ಸ್ವಲ್ಪ ಮಿದ್ದಿ ತೆಗೆದು ಇಡ್ತೀನಿ. ಎಲ್ಲ ಕೆಲಸ ಆಯ್ತು ರೀ ಅಡುಗೆ ಮನೆಯಂದು. ದಪ್ಪ ಮಕ್ಕಳದ್ದು ನಾಷ್ಟ ಆಯಿತು. ಹಣ್ಣುಗಳಿದ್ದು ಬಾಳೆಹಣ್ಣು ಯಜಮಾನ್ರು ತಂದಿದ್ರು. ಚಿಕ್ಕಿ ಹಣ್ಣು ನೋಡ್ರಿ 2-3 ದಿನ ಮ್ಯಾಗಿಟ್ರು ಏನಾಗಂಗಿಲ್ಲ, ಟೇಸ್ಟ್ ಬರ್ತಾವೆ. ಉಲ್ಟ ಮ್ಯಾಗ ಕರಗದಂಗೆ ಅನ್ನಿಸ್ತಾವೆ, ರುಚಿ ಇರ್ತಾವೆ. ನಾನು ಚಹಾ ತೊಗೊಂಡು ಬಂದು ಕೂತಿ ನೋಡ್ರಿ. ಮಕ್ಳಿಗೆ ಬುತ್ತಿ ಗಿತ್ತಿ ಎಲ್ಲ ಕಟ್ಟೀನಿ. ಒಬ್ರು ಕಸ್ಟಮರ್ ಫೋನ್ ಮಾಡಿದ್ರು ಸೀರೆಗಳ್ದು, ಅದ್ರಾಗೆ ಫೋಟೋ ಹಾಕಿದ್ನಿ ಅದೇ ಗ್ಯಾಪ್ನೊಳಗೆ. ಈಗ ನಾನು ನಾಷ್ಟ ಮಾಡ್ತೀನಿ ರೀ. ನಿಮ್ಮ ಮನೆಗೆ ಏನು ನಾಷ್ಟ ಕಮೆಂಟ್ ಮಾಡಿ ಹೇಳ್ರಿ ಫ್ರೆಂಡ್ಸ್. ಈಗ ರಿಲೀಫ್ ಆಯ್ತು ನೋಡ್ರಿ ನನ್ನ ಕೆಲಸ. ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫುಲ್ಲು ಬೇಸರ ಆಗ್ಬಿಟ್ಟೈತ್ರಿ. ಬಟ್ ಇವಾಗೊಂದು ಆರ್ಡ್ರ್ ಐತಿ, ಅದನ್ನು ಹಾಕಿ ಬರಬೇಕು. ಮಕ್ಕಳಂತೂ ಶಾಲೆಗೆ ಹೋಗ್ಯಾರ. ಲಾಸ್ಟ್ ವಿಡಿಯೋದಾಗ ಒಟ್ಟ ಮನಸ್ಥಿತಿ ಸರಿ ಇದ್ದಿದ್ದಿಲ್ಲ. ಬಟ್ ಒಂದಷ್ಟು ವಿಷಯಗಳನ್ನ ಯಾಕೋ ಹೇಳ್ಕೋಬೇಕು ಅಂತ ಅನ್ಸಕತ್ತೈತಿ ನಿಮ್ಮ ಜೊತೆಗೆ. ನಂತರ ಎಷ್ಟೋ ಹೆಣ್ಮಕ್ಳು ಆ ಒಂದು ಪರಿಸ್ಥಿತಿನ ಅನುಭವಿಸ್ತಿರ್ತಾರೆ. ಅವ್ರಿಗೊಂದು ಏನಾದರೂ ಮೋಟಿವೇಶನ್ ಥರ ಆಗುತ್ತೆ ಏನೋ ಅಂತೇಳಿ ತುಂಬ ಜನ ಕಾಲ್ ಮಾಡ್ತಿರ್ತಾರೆ ನನಗೆ. ಅವ್ರವ್ರ ನೋವುಗಳನ್ನ ಯಾಕೋ ಗೊತ್ತಿಲ್ಲ ನನ್ನ ಹತ್ರ ಶೇರ್ ಮಾಡ್ಕೊಂಡ್ರೆ ಅವ್ರಿಗೆ ಸಮಾಧಾನ ಆಗುತ್ತೆ ಅನ್ನೋ ಒಂದು ಭಾವನೆ ಅವರಲ್ಲಿ ಐತಲ್ಲ. ಅದಕ್ಕೆ ನನಗೆ ಒಂದು ಏನೋ ನೆಮ್ಮದಿ. ಅಷ್ಟು ಅವರು ನನ್ನ ಹಚ್ಕೊಂಡಾರ ಅನ್ನೋದೊಂದು ಸಂತೋಷ. ಬಟ್ ಇವಾಗ ಪ್ಯಾಕ್ ಮಾಡೀನಿ ಫ್ರೆಂಡ್ಸ. ನಾನಂತೂ ಇವಾಗ ಪೋಸ್ಟಿಗೆ ಹಾಕಕ್ಕೆ ಹೊರಟಿದ್ದೀನಿ. ಮನೆ ಕೆಲಸ ಎಲ್ಲ ಮಾಡಿಕೊಂಡು ಅದ್ರಾಗ ಬಿಸಿಲು ಆಗ್ಬಿಡ್ತದೆ ನೋಡ್ರಿ. ಹೋಗಿ ಹಾಕ್ಬರೋಣ ಬರ್ರಿ. ಪೋಸ್ಟ್ ಹಾಕೋದು ಆ ದಿಕ್ಕಿಗೆ, ನಾ ಬಂದಿದ್ದು ಈ ದಿಕ್ಕಿ ನೋಡ್ರಿ. ಇಲ್ಲಿ ದತ್ತ ಗಣಪತಿ ಅಂತೇಳಿ ಫ್ರೆಂಡ್ಸ. ಒಂದು ಚಾವಿ ಬೇಕಾಗಿತ್ತು, ಪತ್ತ ಮತ್ತು ಚಾವಿ ಎರಡೂ. ಸೊ ಅದಕ್ಕಂತೇಳಿ ತೊಗೊಳಕ್ಕೆ ಬಂದೀನಿ ರೀ. 70-80 ಹೇಳಕತ್ತಾರ ನೋಡ್ರಿ. ಇದು ತೊಗೊಳತ್ತೀನಿ. ಹಿತ್ತಾಳಿದು ಈ ಥರ ಒಂಥರ ಏನೋ ಜಾಸ್ತಿ ಚೆನ್ನಾಗಂತ ಅನ್ಸಕತ್ತದ, ಏನೋ ಪಾಸಿಟಿವ್ ಎನರ್ಜಿ ಜಾಸ್ತಿ ಅನ್ಸಕತ್ತದ. 50 ರೂಪಾಯಿ ಕೇಳೀನಿ. ಯಪ್ಪ ಯಾವ ದಿಕ್ಕಿಲಿಂದ ಯಾವ ದಿಕ್ಕಿ ಬಂದು ನೋಡ್ರಿ. ಇಲ್ಲೆಲ್ಲ ಈ ಥರದ್ದು ಕಲ್ಲುಗಳು ಅದಾವ ರೀ ಫ್ರೆಂಡ್ಸ. ಇವೆಲ್ಲ ನೋಡೋಕ್ಕೇ ಒಂಥರ ಖುಷಿ ಆಗುತ್ತೆ. ಯೂಸ್ ಮಾಡೋಕ್ಕಂತೂ ತೀರನೇ ಖುಷಿ ಆಗುತ್ತೆ. ಸಣ್ಣ ಮಕ್ಕಳದು ಒಲಿಗಳದ ನೋಡ್ರಿ, ಅಡುಗೆ ಸಾಮಾನು ನೋಡ್ರಿ. ಇಲ್ಲೆಲ್ಲ ಈ ಥರ ಅದಾವು. ಮೊದಲೆಲ್ಲ ಈ ಥರ ಭಾಳ ಬಳಸ್ತಿದ್ರು, ಇತ್ತೀಚೆಗೆ ಸ್ವಲ್ಪ ಕಡಿಮೆ ಆಗಿದ್ದು ಬಳಸೋದು. ಈಗ ಮತ್ತೆ ನೋಡ್ರಿ ಈ ಥರ ಕಬ್ಬಿಣದು ಕಡಾಯಿ, ಚಾಣಿಗಳು, ಬೀಸುಕಲ್ಲು, ಒಳಕಲ್ಲು ನೋಡ್ರಿ ಯಾವ ಥರ ಅದಾವೆಲ್ಲನೂ. ನಾನು ತೊಗೊಳಕ್ಕೆ ಬಂದೀನಿ ಇಲ್ಲಿ ಚಾವಿನ. ಬಟ್ ಈ ಥರದ್ದು ಒಂದು ತೊಗೋಬೇಕನ್ನೋದು ಭಾಳ ಆಸೆ ಐತೆ ನನಗೂ. ನೋಡೋಣ ಇನ್ನೊಂದು ಸ್ವಲ್ಪ ದಿನ ಹೋಗಲಿ. ಅಂದರೆ ಇದ್ರಲ್ಲಿ ಶೇಂಗಾ ಹಿಂಡಿನೂ ಕುಟ್ಬೋದು ರೀ, ಚಟ್ನಿ ಕುಟ್ಬೋದು, ಎಲ್ಲ ಕುಟ್ಬೋದು. ಸಣ್ಣದು ತುಳಸಿದಿದೆ ಐತೆ ನೋಡ್ರಿ ಇಲ್ಲಿ ಬೃಂದಾವನ ಥರ. ಬಟ್ ಇವಾಗ ಇದನ್ನು ತೊಗೊಂಡಿನಿ. ರೊಕ್ಕ ಕೊಡ್ತೀನಿ ರೀ ಅವ್ರಿಗೆ, ಫೋನ್ಪೇ ಮಾಡ್ತೀನಿ ಫ್ರೆಂಡ್ಸ. ತೊಗೊಂಡು ಹೋಗ್ತೀನಿ ಮನೆಗೆ. ಗಂಟ್ಲ ಒಣಗೈತ್ರಿ ಫ್ರೆಂಡ್ಸ. ಕೊಲ್ಲಾಪುರ ಸಾಸ್ ತೊಗೊಂಬಂದೀನಿ ಒಂದು ಎಕ್ಸ್ಟ್ರಾ. ತುಂಬ ಜನ ಕೇಳ್ತಿರ್ತಾರೆ
ಬಟ್ ಒಮ್ಮೆ ಬೇಕಾದ ಸಿಗಂಗಿಲ್ಲ. ಅಂಗಡಿಗೆ ಹೋದ್ರೆ ಮತ್ತೊಂದು ಸ್ಯಾಂಪಲ್ ಪೀಸ್ ತೊಗೊಂಡು ಬಂದೀನಿ. ಪಟ್ಕನ ಆರ್ಡ್ರ್ ಆಗ್ತಾವೆ ರೀ. ಬಟ್ ನಾವು ಕೊಳ್ಳ ಹಾಕ್ಕೊಂಡು ತೋರ್ಸೋದಕ್ಕಿಂತ ಅದು ಬ್ಲ್ಯಾಕ್ ಕಲರ್ ಇರುತ್ತೆ ನೋಡಿರಿ, ಆ ಥರದೊಳಗೆ ಹಾಕಿ ತೋರಿಸಿದ್ರೆ ಅದ್ರ ಔಟ್ಫಿಟ್ ಚೆನ್ನಾಗಿ ಕಾಣಿಸ್ತದ. ಸೊ ಇಡೀ ನವಿಪೇಟೆ ಎಲ್ಲ ಅಡ್ಡಾಡಿ ಬಂದೆ ಸದ್ಯಕ್ಕೆ ನಾನು ಎಲ್ಲರೂ ಸಿಗ್ತಾವನಂತೇಳಿ. ಬಟ್ ಇಲ್ಲ ಅಂತ ಹೇಳಿಲ್ಲ ಅವರು, ಅಲ್ಲಿ ಹೋಗಿ ಕೇಳ್ರಿ ಇಲ್ಲಿ ಹೋಗಿ ಕೇಳ್ರಿ ಅಂತಂದರು. ಆನ್ಲೈನ್ದಾಗ ತರಿಸಿದ್ರೆ ಸಿಗ್ತಾವೇನ, ಬಟ್ ಇಲ್ಲೇ ಬಂದಿನಿ ಹೆಂಗ್ರು ನೋಡಿದ್ರೆ ಅಂತ ಅಂದ್ಕೊಂಡು ಟ್ರೈ ಮಾಡಿದೆ. ಕಣ್ಣಂತೂ ಉರಿಯಕ್ಕೆ ಹತ್ಬಿಟ್ಟಾವು, ನಾಳೆಗೆ ಒಣಗೈತೆ ನೋಡ್ರಿ. ಸೊ ಸಿಗಲಿಲ್ಲ, ಏನು ಮಾಡ್ತೀರಿ, ಎಲ್ಲ ಕಡೆ ಅಡ್ಡಾಡಿದೆ. ಕಟ್ಟಂದು ಸಿಗಲ್ಲ ಅಂದ್ರೆ ಪರವಾಗಿಲ್ಲ, ಅಲ್ಲಿ ಕೇಳ್ರಿ ಸಿಗ್ಬೋದು, ಅಲ್ಲಿ 100ಕ್ಕೆ 100 ಸಿಗ್ತಾವಂತ ಹೇಳಿದ್ರು. ಬೇರೆ ಬೇರೆ ಕಡೆ ಎಲ್ಲ ಅಂಗಡಿ ತೋರಿಸಿದ್ರು ಅವರು. ನೋಡಕ್ಕೆ ಹೋದೆ, ಅಲ್ಲಿ ಏನೂ ಸಿಗಲಿಲ್ಲ. ಅದಕ್ಕೆ ಸ್ಟ್ಯಾಚು ಅಂತಾರೋ ಏನಂತಾರೋ ನೋಡ್ರಿ, ಆ ಥರದ್ದು. ಒಬ್ಬರಂತರೂ ಟ್ಯಾಟೋ ರೀ, ಸ್ಟ್ಯಾಚು ಅಂದೆ, ಅವರು ಟ್ಯಾಟೋ ಅಂದರು. ಟ್ಯಾಟೋ ಅಂಗಡಿದವ್ರಿಗೆ ತೋರಿಸಿದ್ರು ಅವರು. ಅಯ್ಯೋ ಕತಿ. ಯಾವ ಥರ ಮಾಡ್ಬೇಕಂದ್ರೆ ಹಿಂದೆ ಬೆಂಬಲ ಇರ್ಬೇಕು ರೀ. ರೊಕ್ಕ ಕೊಟ್ಟರೆ ಬೆಂಬಲ ಕೊಡಬೇಕು. ಏನಾರ ಈ ಥರ ಸಣ್ಣ ಪುಟ್ಟ ಸಪೋರ್ಟ್ ಬೇಕಾದ್ರೆ ತಂದು ಕೊಟ್ಟು ಮಾಡ್ರೆ ಸಪೋರ್ಟ್ ಮಾಡೋರು ಇರಬೇಕು. ಒಬ್ಬರೇ ಮಕ್ಕಳು ಕೆಲಸ, ಮನೆ ಕೆಲಸ, ಯೂಟ್ಯೂಬ್ದು ಬಿಸ್ನೆಸ್ ಹಾಕೋದು ತರೋದು ಎಲ್ಲ ಥರದ್ದು ಸದ್ಯಕ್ಕೆ ಇಷ್ಟು ಮೈಮ್ಯಾಗ ಎಳ್ಕೊಂಡು ನಾನು ಜೀವನದೊಳಗೆ ಯಪ್ಪ ಮಾಡತ್ತನ ಚಂದ ಅನ್ನಿಸ್ತೈತೆ. 4 ದುಡ್ಡು ಬರ್ತಾವ್ರಿ, ಇಲ್ಲ ಅನ್ನಂಗಿಲ್ಲ. ಕೈ ತುಂಬ ದುಡಿಬೋದು, ಇದು ಕಂಟಿನ್ಯೂ ಮಾಡ್ಕೊಂಡು ಹೋಗಕತ್ತೀನಿ. ಆದ್ರೆ ಒಂದು ಸ್ವಲ್ಪ ನನಗೂ ಯಾವಾಗಾರ ಬೇಜಾರಾಗುತ್ತೆ. ಈ ಥರದ್ದು ಆರ್ಡ್ರ್ ಬಂದ ತಕ್ಷಣ ಹೋಗಿ ಹಾಕಿ ಬಂದ್ರೆ ನನಗೂ ಎಲ್ಪ್ ಆಗ್ತಿತ್ತಲ್ಲಪ್ಪ ಅಂತೇಳಿ. ಕಡ್ಲಿ ನೋಡ್ರಿ, ಮನೆಗೆ ಹೋಗೋಣಂತ ಈ ಸದ್ಯಕ್ಕೆ. ಬಾಯ್ ಅಂತೂ ಫುಲ್ಲು ಒಣಗಿಬಿಟ್ಟೈತೆ ನಂದಂತರು. ಏನೇ ಬಾಟ್ಲಿ 10 ರೂಪಾಯಿ ತೊಗೋಬೇಕು ಅಂದ್ಕೊಂಡೆ, ಹೋಲ್ಬಿಡಿ ಹೆಂಗೂ ಮನೆಗೆ ಹೊಂಟಿನಂತೆ. ಬರೋ ಹೊಂಟಿ ನೋಡ್ರಿ. ಸಾಮಾರು ಇವತ್ತು ಸುಟ್ಟಿ ಐತೆ ಯಜಮಾನ್ರದ್ದು. ಸುಟ್ಟಿ ದಿನ ಅವ್ರೇನು ಮನೆಗೆ ಹತ್ತಲ್ಲ ಮಾರಾಯದ್ರು. ಅವ್ರಿಗಿನ್ನೂ ಫ್ರೀ ಬೇಕಲ್ಲ. ನಮಗೆ ಹೆಣ್ಮಕ್ಳಿಗೆ ಫ್ರೀ ಇರುತ್ತೆ ಹೇಳ್ರಿ ಫ್ರೆಂಡ್ಸ್. ಕಂಟಿನ್ಯೂ ಕೆಲಸ ನಾವು ಯಾಕಂದ್ರೆ ಖಾಲಿ ಇರ್ತೀವಿ ಮನ್ಯಾಗ. ಅವ್ರು ಕೆಲಸ ಮಾಡ್ತಾರಲ್ಲ, ಅವರಿಗೂ ಒಂದಿನ ಅವ್ರಿಗೋಸ್ಕರ ಅವ್ರು ತೊಗೊತಾರೆ. ನಮಗೆ ಯಾರು ಕೊಡ್ತಾರೆ ಹೇಳ್ರಿ, ನಮಗೋಸ್ಕರ ನಮ್ಮ ಟೈಮ್ ದೇಕದ ಎಲ್ಲಿ ಹೋದಲ್ಲಿ ಬಂದಲ್ಲಿ ಆ ಕಡೆ ವೀಡಿಯೋ ಮಾಡ್ಕೊತ ಹೋಗ್ತಿರ್ತೀನಿ. ಮುಂದೆ ಗಾಡಿ ಬರ್ತಿರ್ತಾವೆ, ಒಬ್ಬೊಬ್ರು ಹೆಂಗೆಂಗೋ ನೋಡ್ಕೊತ ಹೋಗ್ತಿರ್ತಾರೆ, ಬ್ಲಾಗ್ ಮಾಡ್ತಿರ್ತೀನಿ ಅಂತ ನಾನು. ಸೊ ಯಪ್ಪ ದೇವ್ರೆ ಹೋಗಿ ನೋಡ್ರಿ ಸದ್ಯಕ್ಕೆ ಮನೆ ಕಡೆ ಕ್ಯಾಮರಾ ಆನ್ ಮಾಡ್ಕೊಂಡು ಸೆಲ್ಫಿ ಥರ ವೀಡಿಯೋ ಮಾಡ್ಕೊಂಡು ಹೋಗ್ತಿರ್ತೀನಲ್ಲ, ಗೊತ್ತಾಗಲ್ರಿ ಪಾಪ ಏನು ರೋಣೆಗೆಲ್ಲ ಫೋಟೋ ತೊಗೊಂಡು ಹೋಗ್ತಾರ. ನನ್ನ ಹಂಗೆ ಥರ ಅಬ್ಸರ್ವ್ ಮಾಡಿ ನೋಡ್ತಿರ್ತಾರೆ. ಅವ್ರಿಗೇನು ಗೊತ್ತು ನಂದೆಲ್ಲ ಹೊಟ್ಟಿಪಾಡು ಅಂತೇಳಿ. ಏನು ಮಾಡೋದು, ನಮ್ಮದು ನಾವು ಮಾಡೋದು ಬಿಡುಗಡೆ ಇಲ್ಲ. ಒಬ್ಬೊಬ್ರಂತೂ ಕೇಳೇ ಬಿಡ್ತಾರೆ, ಯಾಕೆ ವಿಡಿಯೋ ಮಾಡತ್ತೀರಿ ಅಂತೇಳಿ. ಈಗೆಲ್ಲ ಸೋಷಿಯಲ್ ಮೀಡ್ಯಾದಾಗ ವಿಡಿಯೋ ಪಾಡಿಯೋ ಅಂತಂದ್ರೆ ಕೆಲವೊಬ್ರು ಇದು ಮಾಡ್ತಾರಲ್ಲ, ಅದು ಅವರು ಸೇಫ್ಟಿ ಸಂಬಂಧ ಕೇಳೋದು ಪರವಾಗಿಲ್ಲ. ಮನೆಗೆ ಬಂದೆ ರೀ. ನಮ್ಮ ಕೈತಾ ಮಮ್ಮಿಯರು ಮನ್ಯಾಗ ಒಂದು 10 ನಿಮಿಷ ಕೂತು ಮನೆಗೆ ಬಂದೆ ನೋಡ್ರಿ. ನೀರು ಬಂದವ. ಈಗ ಅದಕ್ಕೆ ಒಂದಿಷ್ಟು ಬಾಂಡೆ ಇದ್ದವಲ್ಲ ತಿಕ್ಕಿಬಿಡ್ತೀನಿ ರೀ ಪಟ. ಇಷ್ಟು ತಿಕ್ಕಿಟ್ಟಿನಿ, ತೊಳಿತೀನಿ. ಒಟ್ಟು ಅಷ್ಟು ಆಗ್ಬಿಟ್ಟೈತೆ ರೀ. 2 ಚಪಾತಿ ತೊಗೊಂಡಿನಿ. ಅಗಶಿಂಡಿ ಎಣ್ಣೆ, ಬೆಂಡೆಕಾಯಿ ಪಲ್ಯ, ಸ್ವಲ್ಪ ಶೇವು ತೊಗೊಂಡಿನಿ. ಬಾಂಡೆ ತಿಕ್ಕಿ ಆದ್ಮ್ಯಾಗ ಒಬ್ರು ಕಸ್ಟಮರ್ ಸೀರೆ ಫೋಟೋಸ್ ಹಾಕಂದ್ರು. ಅವ್ರಿಗೆಲ್ಲ ಫೋಟೋನ ತೆಗೆದು ವಾಟ್ಸಪ್ದಾಗ ಸೆಂಡ್ ಮಾಡಿದ್ದೀನಿ ರೀ. ಈಗ ಊಟ ಮಾಡ್ತೀನಿ. ಹಸಿವಾಗೈತಿ. 5:30 ಆಗಕ್ಕಂತ. ಈಗ ಇನ್ನೇನು ಮಕ್ಕಳು ಬರ್ತಾರೆ ಫ್ರೆಂಡ್ಸ. ಇಡೀ ದಿನ ಕೆಲಸನೇ ಐತೆ ನೋಡ್ರಿ ನಂದಂತೂ ಇವತ್ತು. ಹೆಂಗೆ ಹೋಯ್ತೋ ಟೈಮ್ ಗೊತ್ತಿಲ್ಲ. ಮಕ್ಕಳು ಬಂದ ಮ್ಯಾಗಂತೂ ಆಯ್ತು, ಸ್ವಲ್ಪನೂ ಸಡುವ ಇರೋಂಗಿಲ್ಲ. ಮತ್ತು ಏನು ಮಾಡೋದು, ಒಂದೊಂದು ದಿನ ಹಿಂಗೆ ಬ್ಯುಸಿ ಇದ್ದುಬಿಡ್ತೀನಿ ನೋಡ್ರಿ. ಒತ್ತಟ್ಟೆ ನೆಕ್ಸ್ಟ್ ಡೇ ಲಾಗ್ ಶುರು ಮಾಡತ್ತೀನಿ. ಬೆಳಗ್ಗೆ ಈಗ ನಾಷ್ಟಕ್ಕೆ ಅವಲಕ್ಕಿ ಮಾಡೀನಿ ಅಂತಂದಿರುವಂಥ ಪರ್ಸನ. ಹಾಗೆ ಈ ಕಡೆಗೆ ಚಾಕು ಬಿಟ್ಟು ನೋಡ್ರಿ, ಈ ಕಡೆಗೆ ನೀರು ಸ್ನೇಹ ಜಾಕಕ್ಕಂತೇಳಿ ಕಪ್ಪು ಕಾಣಿಸ್ತಾ ಆ ಕಡೆ ವಿಡಿಯೋ. ಏನ ಬೇಡನು? ನಮ್ಮ ಮನೆ ನಾಷ್ಟ ಅವಲಕ್ಕಿ. ನಿಮ್ಮ ಮನೆಗೆ ಏನು ನಾಷ್ಟ ಕಮೆಂಟ್ ಮಾಡಿ ಹೇಳ್ರಿ. ಇಲ್ಲೇ ಗ್ಯಾಲ್ರಿ ಒಳಗೆ ಕುತ್ಕೊಂಡು ಸಬ್ಬಸಿಗೆ ಸೋಸಿನ್ರಿ. ಹಂಗೆ ಬೆಳ್ಳುಳ್ಳಿ ಕೂಡ ಇಲ್ಲೇ ಸುಲ್ಕೊಂಡಿನಿ. ಬಿಸಿಲಂತೂ ಮಸ್ತ್ ಮಳೆ ಬಿಡಾಕತ್ತೈತೆ ನೋಡ್ರಿ. ಸಬ್ಬಸಿಗೆನ ತೊಳೆದಿಡ್ತೀನಿ ಸದ್ಯಕ್ಕೆ. ಅಂದ್ರೆ ಪಲ್ಯ ಮಾಡತನ ಒಂಚೂರು ಇದಾಗುತ್ತೆ ರೀ. ಸಬ್ಬಸಿಗೆ ಪಲ್ಯ ಇವತ್ತು
ಇವತ್ತಂತೂ ಬೆಳಗ್ಗೆ ನೀರೇ ಬಿಟ್ಟಿಲ್ಲ. ಪಲ್ಯ ಮಾಡಿ ಕಟ್ಟೀನಿ ರೀ. ಹೆಂಗೆ ಕಟ್ಟಿನ ಹಂಗೆ ಇಟ್ಕೊಂಬಂದಾನೆ ಪಿಲ್ಲೆ. ಯಾಕೋ ಪಿಲ್ಲೆ ಪಲ್ಯ ಕಲಸ್ ಮಾಡಿಲಿ? ಏನು ಹಚ್ಕೊಂಡು ತಿಂದೀನಿ ಚಪಾತಿಯಾಗ? ಆಪು ನೀ ಚಪಾತಿಯಾಗ ಏನು ಹಚ್ಕೊಂಡು ತಿಂದಿ? ಪಲ್ಯ ಒಟ್ಟು ಹಂಗ ಐತಿ. ಬರೀ ಕಾಂದ ಹಚ್ಕೊಂಡು ತಿಂದಿ? ಬಾಪರೇ ಮಗನಿ, ಎಲ್ಲ ವೇಸ್ಟ್ ಆಗಲ್ಲ ಅಪ್ಪು. ಹೈರಾಣಾಗ ಮಾಡೋದಿರ್ತದ. ಸಬ್ಬಸ್ಗಿ ತೊಳೆದೀನಿ. ತೊಳಗೆ ಎಷ್ಟು ಮಣ್ಣು ಕೂತೈತಿ ನೋಡ್ರಿ. ಮ್ಯಾಲ್ಚೆ ಮ್ಯಾಲೆ ಕಾಣಿಸಂಗಿಲ್ಲ, ಬಟ್ ತೊಳೆದ್ರಷ್ಟು ಎಲ್ಲ ಮಣ್ಣಿರ್ತ. ಹಂಗೆ ಮಾಡಿದ್ವಿ ಅಂದ್ರೆ ಹೊಟ್ಟೆಗೆ ಹೋತಂದ್ರೆ ಹೆಂಗಾಗುತ್ತೆ ಹೇಳ್ರಿ ಪರಿಸ್ಥಿತಿ. ಈ ಕಡೆ ತೊಳೆದಿಟ್ಟಿನಿ. ಬೆಳ್ಳುಳ್ಳಿ ಕೂಡ ಸುರ್ಕೊಂಡಿನಿ. ಆಗಲೇ ಹೇಳಿದೆ ನಿಮ್ಗೆ. ಹಿಂಗೆ ಈ ಕಡೆ ಬ್ಯಾಳಿನೂ ಕುದಿಸಿಟ್ಟಿದ್ದೆ ನೋಡ್ರಿ. ಬ್ಯಾಳಿ ಹಾಕಿ ಒಗ್ಗರಣೆ ಹಾಕಿಬಿಡ್ತೀನಿ. ಹುಡುಗರು ಸಾಲಿಗೆ ಹೋದ್ರಿ. ಈಗ ಇದು ನೀರಿಂದು ಗಡಿಗೆ ತೊಳೆದೀನಿ. ತೊಳೆದು ನೀರು ಹಾಕಿದ್ನಂದ್ರೆ ಮಧ್ಯಾಹ್ನದ ತನಕ ಚಂದ ನೀರು ತಣ್ಣಗಾತಾವ. ಬ್ಯಾಸಿಗೆ ಶುರು ಆಯ್ತು ರೀ. ಈಗ ಸ್ಟೋರ್ ಮಾಡಿ ಇಟ್ಕೋಬೇಕು ನೋಡ್ರಿ ಫ್ರೆಂಡ್ಸ್. ಏನೇ ಹೇಳಿ ನೀವು ಫಿಲ್ಟ್ರ್ ನೀರ್ಕಿನ್ನ ಈ ಥರ ನಾವು ನಳದಾಗ ತುಂಬಿ ಇಟ್ಕೊಂಡಿದ್ದು ನೀರು ಒಂಥರ ರುಚಿ ಅನ್ನಿಸ್ತಾವೆ. ಫಿಲ್ಟ್ರ್ ನೀರು ಮತ್ತು ಈಗ ಲಾಸ್ಟಿಗೆ ಆಪ್ಷನ್ ಇರ್ಲಿಕ್ಕಂದ್ರೆ ನಾವು ತೊಗೋಬೇಕು ಫಿಲ್ಟ್ರು. ಬಟ್ ಈಗ ಎಷ್ಟು ದಿನ ನಡಿತೈತಿ ಅಷ್ಟು ದಿನ ಇದನ್ನ ಯೂಸ್ ಮಾಡಿದ್ರೆ ಆಯಿತು. ಹೌದಿಲ್ರಿ? ಒಂದಮ್ಮು ನಾಷ್ಟ ಆಗಿದ್ಬಿಟ್ಟನ ಒರೆಸ್ಕೊತಿರ್ತೀನಿ. ಒಂದೊಂದು ಸರಿ ಲೇಟ್ ಆಗಿರ್ತೈತಲ್ಲ, ಅವಾಗ ಪಟ್ಟಂತ ಅಡುಗೆ ಮಾಡ್ಕೊಂಡು ಮಕ್ಕಳಿಗೆ ಬುತ್ತಿ ಕಟ್ಟಿ ಅವ್ರು ಸಾಲಿಗೆ ಹೋದಾದ್ಮ್ಯಾಗ ಗ್ಯಾಸ್ ಕಟ್ಟಿ ಮತ್ತು ಗ್ಯಾಸ್ನ ಒರೆಸ್ಕೊಂಡು ಉಳ್ದೋದು ಬಾಂಡೆ ಎಲ್ಲನೂ ಕೂಡ ಈ ಥರ ಸಿಂಕಿನಾಗ ಹಾಕಿರ್ತೀನಿ ರೀ. ನೀರಿಲ್ಲ, ಹಾಗಾಗಿ ಬಾಂಡೆ ತಿಕ್ಕೋಕ್ಕಾಗಲ್ಲ. ಒಗ್ಯಾಣ ಅದಾವು, ಸಾಬೂನು ಪುಡಿಯಾಗ ಹಾಕ್ತೀನಿ. ರೀ ನೀರೇ ಇಲ್ಲ, ಒಗ್ಯಾಣ ಅದಾವು. ಅದು ಒಂದು ಸ್ವಲ್ಪ ಮನ್ನಿ ಇದು ರೀ ದೇವ್ರು ತಿಕ್ಕಕ್ಕೆ ಇದ್ರೊಳಗೆ ಇದನ್ನು ಹಾಕಿದ್ದೀನಿ ರೀ ಫ್ರೆಂಡ್ಸ್. ಏನದಪ್ಪ ಪಿತಾಂಬ್ರಿ. ಸೊ ಹಾಗಾಗಿ ಈ ಥರ ಆಗ್ಬಿಟ್ಟೈತೆ ನೋಡ್ರಿ. ಅಂದ್ರೆ ಮುಸ್ರಿ ತೆಗೆದು ಇಟ್ಟಿರ್ತೀನಲ್ಲ, ಈ ಮುಸ್ರಿ ತೆಗೆದು ಇದ್ರೊಳಗೆ ಹಾಕ್ತೀನಿ ರೀ. ಇಲ್ಲಿಕ್ಕೆ ಅದು ಆಮರೆ ಆಗಿಬಿಡ್ತಾವೆ. ಈಗ ಹೋಗಿ ಡಸ್ಟ್ಬಿನ್ದಾಗ ಹಾಕ್ಬಿಡ್ತೀನಿ ಇದನ್ನು. ಏಪ್ಪ ನಾನು ಅವತಾರ ನೋಡ್ರಿ ಹೆಂಗಾಗೈತಿ ಫ್ರೆಂಡ್ಸ. ತಲೆಗೆ ಎಣ್ಣೆ ಹಚ್ಕೋಬೇಕು. ಎಣ್ಣೆ ಹಚ್ಕೊಂಡಿಲ್ಲ. ಅದ್ರಾಗ ಈ ಬ್ಯಾಸಿಗೆ ನೋಡ್ರಿ ಫ್ರೆಂಡ್ಸ, ಒಂದು ಸ್ವಲ್ಪ ಎಣ್ಣೆ ಹಚ್ಕೊಂಡ್ರೆ ತಲೆ ತಂಪಿರುತ್ತಾ. ಇಲ್ಲಿಕಂದ್ರೆ ಒಂಥರ ನತ್ತಿ ಉರ್ದಂಗೆ ಹಾಕತ್ತ ಬಿಡ್ತೈತೆ ನೋಡ್ರಿ. ಅದ್ರಾಗ ಮೊದ್ಲಿನಕಿನ್ನ ಸ್ವಲ್ಪ ಕೂದಲು ತಿಕ್ನೆಸ್ ಕಡಿಮೆ ಆಗಿಬಿಟ್ಟಿದವ್ರಿ. ಮೊದಲೆಲ್ಲ ಈ ಥರ ತುರಿಸ್ಕೊಳಕ್ಕೆ ಹೋದ್ರೆ ಲಗುಟ ಕೂದಲಿದ್ದು ನೆತ್ತಿ ಹತ್ತಿದ್ದಿಲ್ಲ. ಈಗ ಹಿಂಗೆ ಇಟ್ಟರೆ ನತ್ತಿ ನೋಡ್ರಿ ಉದುರು ಹೋಗ್ಬಿಟ್ಟು ಜಾಸ್ತಿ ಕೂದಲ. ಆಮೇಲೆ ನೀರು ಬಿಟ್ರಿ ಫ್ರೆಂಡ್ಸ, ನೀರು ಬಿಟ್ರು. ಅದಕ್ಕಂತೇಳಿ ಎಲ್ಲ ಒಗ್ಗರಣೆ ಒಗದು ಹಾಕಿನಿ. ಅವು ಹುಚ್ಚು ಇದು ರೀ, ಒಣಗಿದ್ದೆ ಒಣಗ್ಯಾವು. ಸೊ ಒಗ್ಗರಣೆ ಒಗದು ಹಾಕಿನಿ. ಮತ್ತೊಮ್ಮೆ ಕಸ ಹೊಡೆದು ನೆಲನೂ ಕೂಡ ಒರೆಸ್ಬೇಕು. ಅಡುಗೆ ಮನೆ ಕ್ಲೀನ್ ಐತಿ ಎಲ್ಲ ಅಂದ್ರೆ ನೀಟಾಗಿ ಕಸ ಹೊಡೆದ ಹತ್ರ ಅದಕ್ಕೆ ನೆಲ ಒರೆಸ್ದಂಗೆ ಆಗ್ಬಿಡ್ತೀರಿ ನಂದು. ಅಂದ್ರೆ ಸಾವಕಾಶ ಒಂದು ಸ್ವಲ್ಪನೂ ಏನೋ ಒಂದು ಕೂದಲು ಬೀಳಬಾರ್ದು, ಒಂದು ಎಷ್ಟು ಎಲ್ಲಿ ಏನು ಕಾಣಿಸ್ಬಾರ್ದು, ಆ ಥರ ಕಸ ಹೊಡಿತೀನಿ. ಈಗ ಮತ್ತು ಒಗ್ಗರಣೆ ಒಗೆದು ಬಾಂಡೆ ತಿಕ್ಕಿ ನೀರು ಬಂದು ನೋಡ್ರಿ. ಹಂಗಾಗಿ ಲೇಟ್ ಆಯಿತು. ಈಗ ಜಳಕಕ್ಕೆ ನೀರು ಇಟ್ಟೀನಿ. ಚಪಾತಿ ಪಲ್ಯ ಆಗೈತಿ. ಹಾಗೆ ಈಗ ಬಿಸಿ ನೋಡ್ರಿ. ಈಗಷ್ಟೇ ಬಂದು ಮಾಡಿ ಅನ್ನ. ಈಗ ಬ್ಯಾಸ್ಗಲ್ರಿ ಸ್ವಲ್ಪ ಅಂದ್ರೆ ಲೈಟ್ ಬೆಚ್ಚಗಿರೋದು ಊಟ ಮಾಡಿದರೆ ಬೆಸ್ಟು. ಮಗಳಂತೂ ಬೆಳಗ್ಗೆನೇ ದೇವ್ರ ಪೂಜೆ ಮಾಡಿ ಹೋಗಿರ್ತಾಳ್ರಿ ಫ್ರೆಂಡ್ಸ. ಆಮೇಲೆ ಬಾಂಡೆ ತಿಕ್ಕೀನಿ. ಇದೊಂದು ಗುಡಿಗೆ ನೀರು, ಬೋರಿನ ನೀರು ಕೈ ತೊಗೊಳಕ್ಕೆ ಅದಕ್ಕೆ ಬರ್ತಾವಂತ ಇಲ್ಲಿ ತುಂಬಿಟ್ಟಿನಿ. ನೀಟಾಗಿ ಗ್ಯಾಸ್ ಕಟ್ಟಿ ಅದನ್ನ ಸಿಂಕನ್ನು ಕೂಡ ತೊಳೆದೀನಿ. ಅಲ್ಲಿ ಸೈಡಿಗೆ ಭಾಳ ಇದಾಗಿತ್ತು ರೀ ಅದು ತಾಟು. ಒಂಥರ ನೋಡೋಣ ಕಿರಿಕಿರಿದಾಗ ಅನ್ಸತ್ತಿತ್ತು ಮನಸ್ಸಿಗೆ. ಹಾಗಾಗಿ ಈಗ ಅದನ್ನು ಕೂಡ ಡಸ್ಟ್ಬಿನ್ದಾಗ ಹಾಕ್ಬಿಟ್ಟೀನಿ ರೀ. ಹಾಗೇ ಇಲ್ಲಿ ನೋಡ್ರಿ ನೀರು ಬಕೆಟ್ನಾಗ ದೇವ ತುಂಬಿಡತ್ತೀನಿ ರೀ. ಇಲ್ಲಿ ಬ್ಯಾರಲ್ಲು ಕೂಡ ತುಂಬಿನಿ. ಸ್ವಲ್ಪ ಬ್ಲ್ಯಾಂಕೆಟು ನೆನೆ ಇಟ್ಟೀನಿ ರೀ. ಭಾಳ ಹೊಲಸಿಗೈತಿ, ಸ್ಮೆಲ್ ಭಾಳ ಬರಕತ್ತೈತಿ ಪಿಲ್ಲುನ ಸಂಬಂಧ. ಅದಕ್ಕೆ ಸ್ವಲ್ಪ ಒಗದಾಕ್ತೀನಿ ರೀ. ಎಲ್ಲ ಒಂದು 2-3 ಸರಿ ನೀರು ಹಾಕಿ ತೊಳೆದು ನೀರು ಚೆಲ್ಲೀನಿ ರೀ. ಇದೊಂದು ಹೊಸ ನೀರು ನೋಡ್ರಿ. ನೀರು ಹೊಲಸಾಗಿಲ್ಲ, ಬ್ಲ್ಯಾಂಕೆಟ್ ಸ್ವಚ್ಛಾಗೈತಿ. ಇದು ಕಂಡಪಟ್ಟಿ ವಜ್ಜಿಗಿರ್ತೈತಿ. ಇದು ಯಜಮಾನ್ರು ಬಂದ್ಮ್ಯಾಗ ಒಂದು ಸ್ವಲ್ಪ ಎತ್ತಿ ಇದ್ರ ಮ್ಯಾಗ ಇಡು ಅಂತ ಹೇಳ್ತೀನಿ ರೀ. ಅಂದ್ರೆ ನೀರು ತಾವೇ ಇಳಿದ್ಮ್ಯಾಗ ಹೋಗಿ ಒಣಕಿದ್ರಾಯ್ತು. ಹಿಂಡದಾಗಲ್ರಿ ಇದನ್ನ ಎತ್ತೆತ್ತಿ. ಸೊ ಅದಕ್ಕಂತೇಳಿ ಈ ಥರ ಕಚ್ಚಪಚ್ಚ ತುಳಿಬೇಕ್ರಿ. ಹೊಲಸ ಒಂದು 2-3 ಸರಿ ಹೋಗೋತನ ನೀರು ಚೇಂಜ್ ಮಾಡಬೇಕು. ನೀವು ನೋಡ್ರಿ ನೀರು ಸ್ವಚ್ಛ ಬಂದಾವ. ಹಾಗಾಗಿ ಇವಾಗೇನು ಟೆನ್ಷನ್ ಇಲ್ಲ. ಯಜಮಾನ್ರು ಬಂದ್ಮ್ಯಾಗ ಸೊ ಎತ್ತಿ ಇಲ್ಲಿ ಇಟ್ಬಿಟ್ರೆ ಕೆಲಸ ಮುಗೀತು. ಫ್ರೆಂಡ್ಸ ನೀರನ್ನು ಕೂಡ ಆರ್ತಾವು. ಜಳಕ ಮಾಡಿಬಿಡ್ತೀನಿ ಯಜಮಾನ್ರು ಬರೋಷ್ಟೊತ್ತಿಗೆ. ನೋಡಿದ್ರಲ್ಲ ಏನಪ್ಪ ವಾದು ನಿನ್ನೆ ವಿಡಿಯೋದಾಗಂತೂ ಒಟ್ಟ ಸುಗುಸೆ ಇದ್ದಿಲ್ರಿ. ಈ ಥರ ವಿಡಿಯೋಗಳು ಜಾಸ್ತಿ ಮಾಡೋಕ್ಕೆ ನನಗೆ ಇದು ಅನ್ಸಂಗಿಲ್ಲ. ಹೆಣ್ಮಕ್ಳು ಮನ್ಯಾಗ ಇರೋಲಕ್ಕ, ಹೊರಗಡೆ ಹೋಗಿ ಜಾಬ್ ಮಾಡಲಕ್ಕ.
ಸುಮ್ಮನೆ ನೋಡೋರ್ ಕಣ್ಣಿಗೆ ನಾವು ಪೇಮೆಂಟ್ ಬಂದಿರ್ತೈತಿ ಪಗಾರ ಬರುತ್ತಾ ಅಂತ ತಿಳ್ಕೊಂತಿರ್ತೀವಿ. ಸುಮ್ಮನೆ ನಾನು ಯೂಟ್ಯೂಬ್ ಚಾನಲ್ ಮಾಡಲ್ಲ. ಆದ್ರೆ ಒಂದು ನಿಮಿಷ, ಆದ್ರೆ ನೋಡೋರಿಗೆ ಬರೀ ಪೇಮೆಂಟ್ ಬರುತ್ತಾ ಏನು ಆರಾಮ್ ಅನ್ನೋದು ಅಷ್ಟೇ ಅನ್ಸುತ್ತಾ. ಅದರಿಂದ ಹಂಗೆ ಬರಂಗಿಲ್ರಿ. ಸಿಕ್ಕಾಪಟ್ಟೆ ಕಷ್ಟ ಇರ್ತೈತಿ, ಶ್ರಮ ಇರ್ತೈತಿ. ವ್ಯೂಸ್ ಬಂದ್ರೆ ಒಂದು ಚಿಂತಿ, ಬರ್ದೇ ಇದ್ರು ಒಂದು ಚಿಂತಿ. ಇವಾಗ ಒಂದು ವಿಡಿಯೋಕ್ಕೆ ಒಂದು 10,000 ಮಂದಿ ನೋಡಿದ್ರು ಅಂತಂದ್ರೆ ಅದಕ್ಕೆ ಒಂದೊಂದ್ಸರಿ 100 ರೂಪಾಯಿನೂ ಬಂದಿರಂಗಿಲ್ಲ. ಒಂದೊಂದ್ಸರಿ 2-3 ಸಾವಿರ ಮಂದಿ ನೋಡಿರ್ತಾರ, ಅದಕ್ಕೆ 200 ರೂಪಾಯಿ ಬಂದಿರ್ತೈತಿ. ಹಿಂಗತೆ ಇರ್ತಾವೆ. ಯಾಕಂದ್ರೆ ಅಡ್ವರ್ಟೈಸ್ಮೆಂಟ್ ನಾವು ಎಷ್ಟು ಮಂದಿ ನೋಡಿರ್ತಾರ ಅದ್ರ ಮೇಲೆ ಡಿಪೆಂಡ್ ಇರಂಗಿಲ್ಲ. ಜಾಸ್ತಿ ಮಂದಿ ನೋಡಿದ್ರು ಆ್ಯಡ್ಗಳು ಏನ್ರಿ, ನೀವು ವಿಡಿಯೋ ನೋಡತ್ನಾಗಿ ಕ್ಲಿಕ್ ಮಾಡೋಣ ಅಡ್ವರ್ಟೈಸ್ಮೆಂಟ್ ಬರ್ತಾವೆ ನೋಡ್ರಿ. 15 ಸೆಕೆಂಡ್, 20 ಸೆಕೆಂಡ್, 5 ಸೆಕೆಂಡ್, 10 ಸೆಕೆಂಡ್ ಅದ್ರ ಮೇಲೆ ಡಿಪೆಂಡ್ ಇರ್ತಾವೆ. ನಾನು ಯೂಟ್ಯೂಬ್ ಮಾಡತ್ತೀನಿ ಅಂತಂದ್ರೆ ನಮ್ಮ ಮನೆಯೊಳಗೆ ನಾನು ಏನು ಹೆಚ್ಚಿಗೆ ಹೇಳ್ಕೊಳೋದು ಬೇಡ, ಎಲ್ಲ ನಿಮ್ಗೆ ಗೊತ್ತಿರೋದೈತಿ. ಒಂದು ಫೈನಾನ್ಷಿಯಲಿ ಆಗಿರ್ಬೋದಾ, ಮೆಂಟಲಿ ಆಗಿರ್ಬೋದಾ, ಫಿಸಿಕಲಿ ನನಗೇನೇ ಆದ್ರೂ ಕೂಡ ಎಲ್ಲ ಹ್ಯಾಂಡಲ್ ಮಾಡ್ತೀನಿ. ನಾವು ಬೇಕಿನೇ ನನಗೇನಾದ್ರೂ ಅದ್ರ ಗೊತ್ತಾಗಲಿಲ್ಲ, ಏನಾದರೂ ತಪ್ಪಾಯಿತು, ಒಂದು ಟೆಕ್ನಿಕಲಿ ಇಶ್ಯೂ ಬರ್ತೈತಿ. ಎಷ್ಟೆಷ್ಟೋ ಈಗ 3-4 ವರ್ಷದಿಂದ ಮಾಡಿದ್ದ ವಿಡಿಯೋಗ ಈ ಕಾಪಿ ರೇಟ್ ಬರಕತ್ತಾವ. ಸ್ಟಾರ್ಟಿಂಗ್ ಗೊತ್ತಾಗ್ತಿದ್ದಿಲ್ಲ. ಸ್ವಲ್ಪ ವಿಡಿಯೋ ಚೆನ್ನಾಗಿ ಬರಲಿ ಅಂತೇಳಿ ಮ್ಯೂಸಿಕ್ಗಳು ಸ್ಲೋ ಮೋಷನ್ದಾಗಿಟ್ಟು ಸ್ವಲ್ಪ ಚೆನ್ನಾಗಿರೋ ಮ್ಯೂಸಿಕ್ಗಳಿಗೆಲ್ಲ ಆ್ಯಡ್ ಮಾಡಿ ಹಾಕಿರ್ತಿದ್ದೆ. ಬಟ್ ಅವಕ್ಕೆಲ್ಲ ಈಗ ಒಂದೊಂದ್ಸರಿ 3-4 ಕಾಪಿ ಬಿದ್ದು ಬಿಡಕತ್ತಾವ. ಅದನ್ನೆಲ್ಲ ಕಾಪಿ ಬಂದಿದ್ದನ್ನ ತೆಗಿಬೇಕು. ಎಷ್ಟು ಪ್ರೆಷರ್ ಇರ್ತೈತೆ ನೋಡ್ರಿ ಫ್ರೆಂಡ್ಸ, ಯಾವುದು ಸುಲಭ ಅಲ್ಲ. ಬಟ್ ಇದೆಲ್ಲದ್ರ ಜಂಜಾತ ಜೊತೆಗೆ ಒಬ್ಬೊಬ್ರು ಖಾಲಿ ಪಿಲಿ ಇರ್ತವ್ರಿ, ಒಣ ಕಿರಿಕಿರಿ ಮಾಡೋರು ಬಂದ್ಬಿಡ್ತಾರ. ಈ ಒಂದು ಉದ್ದೇಶ ನನಗೆ ಹೇಳ್ಕೊಬೇಕಂತ ಅನ್ಸಕತ್ತೈತಿ. ಈಗ ಅವ್ರು ಹೆಂಗಿರ್ತಾರ, ಅವ್ರ ಲೈಫ್ ಹೆಂಗೆ ಲೀಡ್ ಮಾಡ್ತಿರ್ತಾರ, ಅವ್ರಂಗೆ ನಮ್ಮಂಗೆ ಇನ್ನೊಬ್ರು ಅಂತೇಳಿ ಯಾಕೆ ತಿಳ್ಕೊಳಂಗಿಲ್ಲ. ಅವ್ರದ್ದು ಜೀವನ, ನಮ್ದು ಜೀವನ. ಒಬ್ಬೊಬ್ರಿಗೆ ಫೈನಾನ್ಷಿಯಲಿ ತೊಂದರೆ ಇರ್ತೈತಿ, ಒಬ್ಬೊಬ್ರಿಗೆ ಮನೆ ತುಂಬ ಮಂದಿದ್ರು ಕೂಡ ಒಬ್ಬಂಟಿತನ ಒಂಟಿತನ ಅನ್ನೋದು ಕಾಡ್ತಿರ್ತೈತಿ. ಒಬ್ಬೊಬ್ಬರದು ಒಂದೊಂದು ಥರ ವಿಚಿತ್ರ ಪ್ರಾಬ್ಲಮ್ಸನ್ನ ಇದು ಮಾಡ್ತಿರ್ತಾರೆ. ಬಟ್ ಒಬ್ಬೊಬ್ರದ್ದು ಎಲ್ಲ ದೇವ್ರು ಕೊಟ್ಟಿರ್ತಾನ, ಆದ್ರೆ ಅದನ್ನೆಲ್ಲ ಅವ್ರು ಅನುಭವಿಸಂಗಿಲ್ಲ. ಬಟ್ ಇನ್ನೊಬ್ರದ್ದು ಏನಾದರೂ ಕೆದಕೋದು, ಕೆದರೋದು, ತೆಗೆಯೋದು, ಸುಮ್ಮನೆ ಏನೋ ಅವ್ರಿಗೆ ಅವಶ್ಯಕತೆನೇ ಇರಂಗಿಲ್ಲ. ಅದ್ರದ್ದು ಇದನ್ನೇ ಅವರಿಗೆ ಯಾವುದು ಅವ್ರ ಎಂಟ್ರಿಗೆ ಯಾವುದೇ ಸಂಬಂಧ ಇರಂಗಿಲ್ಲ. ಅದಕ್ಕೆ ಅವ್ರಿಗೆ ಯಾವುದು ಲಿಂಕು ಇರಲ್ಲ. ಸುಮ್ಮನೆ ಕಾಲು ಕೆದ್ರಕೊಂಡು ಈಗ ನನ್ನ ಮನೆ ಹೆಣ್ಮಕ್ಳು, ನನ್ನ ಮನೆ ಸ್ವಸ್ಥರು, ನನ್ನ ಮನೆ ಜನ ಹೆಂಗಿರ್ತಾರ, ನನಗೆ ಬೇಕಾದಂಗೆ ಇರ್ತಾರ, ನನಗೆ ಇಷ್ಟ ಆಗೋ ಥರನೇ ಇರ್ತಾರ? ಇಲ್ಲ. ಅವ್ರವ್ರಿಗೆ ಹೆಂಗೆ ಬೇಕು. ಇವಾಗ ನಮ್ಮ ಹೊಟ್ಟೆ, ನಮ್ಮ ಅಜ್ಜಿ ಮಾತ ನಮ್ಮ ಮೂ ಕೇಳ್ತಿದ್ರಿ, ನಮ್ಮ ಅವ್ವನ ಮಾತ ನಾವು ಕೇಳ್ತಿದ್ವಿ. ನಮ್ಮ ಮಾತ ಮುಂದೆ ನಮ್ಮ ಅವ್ರದ್ರ, ನಮ್ಮ ಅಮ್ಮದರಂಗೆ ನಮ್ಮ ಅವ್ವ ಬರಲ್ಲ, ನಮ್ಮ ಅವ್ನಂಗೆ ನಾ ಬರಲ್ಲ, ನನಗೆ ನನ್ನ ಮಕ್ಕಳು ಬರಂಗಿಲ್ಲ. ಹಂಗೆ ಅವ್ರ ಲೈಫ ತಪ್ಪು ಮಾಡೋದಷ್ಟೇ ಹೈಲೈಟ್ ಮಾಡೋ ಅಂತಲ್ಲ. ಕೆಲವೊಂದು ಸಣ್ಣ ಪುಟ್ಟದ ವಿಷಯಗಳು, ಈಗ ನಾನೇ ಒಂದು ಕೂದಲು ಕಟಿಂಗ್ ಮಾಡ್ಕೊಂಡಿದ್ದೀನಿ, ಒಂದು ಒಳ್ಳೆ ಲಿಪ್ಸ್ಟಿಕ್ ತಂದು ಹಚ್ಕೊಳೋದಾಗಿರ್ಬೋದಾ, ಒಂದು ಒಳ್ಳೆ ಏನೋ ರೀಲ್ಸ್ಗಳು ಮಾಡೋದಾಗಿರ್ಬೋದಾ, ಇದೆಲ್ಲ ನನ್ನ ಹಕ್ಕು, ನನ್ನ ಅಧಿಕಾರ. ಇದನ್ನ ಕೇಳುವಂಥ ಅಧಿಕಾರ ಯಾರಿಗೂ ಇರಂಗಿಲ್ಲ. ನಾ ಅದನ್ನು ಕೊಟ್ಟನು ಕೊಡಂಗಿಲ್ಲ. ಹಿಂದಕ್ಕೆ ಕೊಟ್ಟಿದ್ದೆ. ಈಗ ಮದುವೆ 13 ವರ್ಷ ಆಯ್ತಲ್ಲ, ಈಗ 13 ವರ್ಷದಿಂದ ಕೊಟ್ಟಿದ್ದೆ ನಾನು. ಇವಾಗ ಯಾರಿಗೂ ಕೊಡಕ್ಕೆ ಇಷ್ಟಪಡಂಗಿಲ್ಲ. ನನ್ನ ಜೀವನ ಇರೋದೊಂದು ಬದುಕೈತಿ, ನಮ್ಗೆ ಹೆಂಗೆ ಬೇಕೋ ನಮ್ಗೆ ಬದುಕಿ ಬಿಡಬೇಕು. ತಪ್ಪು ಕೆಟ್ಟು ಉದ್ದೇಶ ಇಟ್ಕೊಂಡು ಮಾಡೋದು ತಪ್ಪು, ಒಬ್ಬರನ್ನ ಹಾಳು ಮಾಡೋದು ತಪ್ಪು, ಕಳ್ತನ ಮಾಡೋದು ತಪ್ಪು, ಹಾದಿ ಬಿಟ್ಟು ನಡೆಯೋದು ತಪ್ಪು. ಬಟ್ ಇದನ್ನೆಲ್ಲ ಹೊರತುಪಡಿಸಿ ನಮಗೋಸ್ಕರ ನಾವು ಏನು ಮಾಡಿದ್ರು ಅದು ತಪ್ಪು ಅಲ್ಲ, ತಪ್ಪು ಆಗೋದೂ ಇಲ್ಲ. ನನ್ನನ್ನು ಜಡ್ಜ್ ಮಾಡೋಕೆ ಇನ್ನೊಬ್ರಿಗೆ ಅಧಿಕಾರ ಇಲ್ಲ, ನಾ ಅದು ಕೊಡೋದೂ ಇಲ್ಲ. ಯಾಕಂದ್ರೆ ಬದುಕು ಏನು ಅನ್ನೋದು ನನಗೆ ಈಗೀಗ ತಿಳಕತ್ತೈತಿ ಫ್ರೆಂಡ್ಸ್. ಸೊ ಹಾಗಾಗಿ ನಿಮ್ಮ ಬದುಕನ್ನು ನೀವು ಹೆಂಗೆ ಬದುಕ್ತಿರ್ತೀರಲ್ಲ, ಇನ್ನೊಬ್ರು ಅವ್ರ ಬದುಕನ್ನು ಅವ್ರು ಬದುಕ್ತಿರ್ತಾರ. ನಿಮ್ಮಂಗೆ ಇನ್ನೊಬ್ರು ಬದುಕಬೇಕಂತ ಎಕ್ಸ್ಪೆಕ್ಟ್ ಮಾಡೋದು ಭಾಳ ದೊಡ್ಡ ಮಹಾ ತಪ್ಪು. ಹೌದಾ? ಕೆಲವೊಬ್ರು ಸಿಂಪಲ್ ಇರೋಕೆ ಇಷ್ಟಪಡ್ತಾರ, ಕೆಲವೊಬ್ರು ಒಬ್ಬೊಬ್ರಂತೂ ಯಾವ ಥರ ಹೆಣ್ಮಕ್ಳು ಬೋಲ್ಡ್ ಇರ್ತಾರ ಗೊತ್ತೇನ್ರಿ, ಆ ಥರ ಇರ್ತಾರ. ಬಟ್ ಇನ್ನೊಬ್ರಿಗೆ ಮನ್ನೆ ಮಾಡೋಕ್ಕಿಂತ ನಿಮ್ಮ ಮನೆಯೊಳಗೆ ನಿಮ್ಮ ಸೊಸೆಯರು, ನಿಮ್ಮ ಮಕ್ಕಳು, ನಿಮ್ಮ ಮನೇನ ಮಂದಿನ ನೀವು ಕಂಟ್ರೋಲಾಗಿ ಇಟ್ಕೋರಿ. ಮತ್ತು ನೀವು ಹಂಗೆ ನಡೀರಿ. ಕೆಲವೊಬ್ರು ಹೆಂಗ್ರಿ ತಮ್ಮ ಮನೇನ ಹುಡುಗನ ಮುಚ್ಚಿರ್ತಾರ, ತಮ್ಮ ಮನೇನ ಮಂದಿ ತಮ್ಮದು ಮಾತು ಕೇಳ್ತಿರಂಗಿಲ್ಲ. ಇನ್ನೊಬ್ರು ಹೆಣ್ಮಕ್ಳಿಗೆ ಏನಾದ್ರೂ ಒಂದು ಅನ್ನೋದು, ಕಾಲು ಕೇದ್ರಿ ಜಗಳ ಒಂದು ಅನ್ಬಾರ್ದು, 9 ಅನ್ಸ್ಕೋಬಾರ್ದು. ಇದು ಒಂದೇ ನನಗೆ ಗೊತ್ತಿರುವಂಥ ಮಾತಾ. ಸೊ ಕೆಲವೊಬ್ಬರು ತಿಳಿದು ಮಾಡ್ತಾರೋ ಏನೇನೋ ಹೆಂಗೆಂಗೋ ಮಾತಾಡ್ತಿರ್ತಾರೆ ಫ್ರೆಂಡ್ಸ. ಬಟ್ ಏನು ಮಾಡೋದು, ಕೆಲವು ಸಲ ಇಗ್ನೋರ್ ಮಾಡ್ತಿರ್ತೀವಿ.
ಅಂದ್ರೂ ಆ ಟೈಮ್ದಾಗ ಯಾಕೋ ಗೊತ್ತಿಲ್ಲ ಏನೇನೋ ವಿಚಾರಗಳು ಬಂದು ಮೈಂಡೆಡ್ ಡಿಸ್ಟರ್ಬ್ ಆಗಿಬಿಡ್ತೈತಿ. ಸೊ ಎಲ್ಲ ಫೇಸ್ ಮಾಡಿ ಬ್ಲಾಗನ್ನು ಮಾಡ್ತಿರ್ತೀನಿ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ದಯವಿಟ್ಟು ಸಪೋರ್ಟ್ ಮಾಡಿರಿ ಅಂತ ಕೇಳ್ತೀನಿ. ಸಾಧ್ಯ ಆದಷ್ಟು ಹೆಣ್ಮಕ್ಳಿಗೆ ರೆಸ್ಪೆಕ್ಟ್ ಕೊಡ್ರಿ. ಅವ್ರವ್ರ ತಿಪ್ಲ, ಅವ್ರವ್ರ ಹೊಟ್ಟಿ ಪಾಡ, ಅವ್ರು ಏನೇನೋ ಮಾಡ್ತಿರ್ತಾರ. ಬಟ್ ನಿಮ್ಗೆ ಅವ್ರಿಗೆ ಸಪೋರ್ಟ್ ಕೊಡೋಕ್ಕಾಗದೇ ಇದ್ರು ಅದನ್ನು ಅಡ್ಡಿ ಅಂತೂ ಮಾಡೋಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ಒಂದಿನ ಏನಾದರೂ ಅವ್ರ ಮೂಡ್ ಅಪ್ಸೆಟ್ ಆಯ್ತಂದ್ರೆ 4 ದಿನ ಅವ್ರ ಲಗುಟ ಉಜ್ಜುಳಾಗಂಗಿಲ್ಲ. ಸೊ ನಂತರ ತುಂಬ ಜನ ಹೆಣ್ಮಕ್ಳು ಇರ್ತಾರ ನನ್ನ ಸ್ವಭಾವದ ಥರ. ಅದಕ್ಕಂತೇಳಿ ಇವಾಗ ನೀವಂತಂದ್ರೆ ನಿಮ್ಮದೇ ಅಂತ ನೀವು ಅನ್ಕೊಳಕ್ಕೆ ಹೋಗ್ಬೇಡ್ರಿ. ಬಟ್ ನನ್ನ ಜಗಿನಾಗ ನೀವು ಇರ್ತೀರಿ, ನಿಮಗೂ ಬೇರೆ ಯಾರಾದರೂ ಮಾಡ್ತಿರ್ತಾರ, ತಲೆ ಕೆಡ್ಸ್ಕೊಬೇಡ್ರಿ ಅನ್ನೋದು ಭಾಳ ಸರಳ ಸುಲಭ ಮಾತಾಗುತ್ತಾ. ಆದ್ರೆ ಆ ಟೈಮ್ದಾಗ ತಲೆ ಕೆಡುತ್ತಾ ಮತ್ತು ಸ್ವಲ್ಪ ಡಿಸ್ಟರ್ಬು ಆಗ್ತೀವಿ. ಮತ್ತು ಅದರಿಂದ ಹೊರಗೆ ಬರೋ ಪ್ರಯತ್ನ ಮಾಡಲೇಬೇಕು, ಬಿಟ್ರೆ ನಡೆಯಂಗಿಲ್ಲ. ಯಾಕಂದ್ರೆ ನಮ್ಮ ಮನೆಯಾಗೂ ಗಂಡು ಇರ್ತಾರ, ಮಕ್ಳು ಇರ್ತಾರ, ಜವಾಬ್ದಾರಿ ಇರ್ತಾವೆ, ಸಂಸಾರ ಇರ್ತೈತಿ, ಅಡಿಗೆ ಇರ್ತೈತಿ, ಎಷ್ಟು ಇರ್ತಾವೆ, ಮಕ್ಕಳು ಹೋಮ್ವರ್ಕ್ ಇರ್ತಾವೆ. ಹಾಗಾಗಿ ಯಾರೋ ಒಬ್ಬೊಬ್ರು ಡಿಸ್ಟರ್ಬ್ ಮಾಡ್ತಿರ್ತಾರ. ಈ ಲೆವೆಲಿಗೆ ಡಿಸ್ಟರ್ಬ್ ಮಾಡ್ತಾರ ಅಂತಂದ್ರೆ ನಿಜ ಮೆದುಳನ್ಯಾಗ ಕೈ ಹಾಕಿ ತಿರ್ಗಿಸ್ದಂಗೆ ಮಾಡಿಬಿಡ್ತಾರೆ ಫ್ರೆಂಡ್ಸ. ಅವು ನಮ್ಮ ಹತ್ತುದು ಇರಂಗಿಲ್ಲ, ಹೊಂದೋದು ಇರಂಗಿಲ್ಲ, ಆ ಥರ ಮಾಡ್ತಿರ್ತಾರೆ ನೋಡ್ರಿ. ಓಕೆ, ಬ್ಲಾಗ್ ಎಂಡ್ ಮಾಡ್ತೀನಿ, ಬಾಯ್.